ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾನು ನಿಮ್ಮ ಸೌಮ್ಯ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನನಗೆ ಕ್ಲಾಸ್ ಇತ್ತು 1 to 2 ಕುವೆಂಪು ಕಾಲೇಜಲ್ಲಿ ನನಗೆ ಕ್ಲಾಸ್ ಇತ್ತು. ಸೊ ಕ್ಲಾಸ್ಗೆ ಅಂತ ಬಂದ್ವಿ. ನನ್ನ ಕಸಿನ್ ಕೂಡ ನನ್ನ ಜೊತೆ ಬಂದಿದ್ಲು. ಇವತ್ತು ಶ್ರಮದಾನ ಇತ್ತು, ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋ ಕಾರಣ ಅಂತ ಅಂದ್ಬಿಟ್ಟು ಸ್ಟೂಡೆಂಟ್ಸಿಗೆ ಕ್ಲಾಸ್ ಏನಿರಲಿಲ್ಲ. ಸೊ ಹೀಗೆ ಕೂತ್ಕೊಂಡು ಇಲ್ಲಿ ಸ್ವಲ್ಪ ನೇಚರ್ ಎಲ್ಲ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಏನಾದರೂ ಸ್ನ್ಯಾಪ್ಸ್ ಅಥವಾ ವೀಡಿಯೋಸ್ ತೊಗೊಳ್ಳೋಣ ಅಂತ ಬಂದ್ವಿ. ಇವತ್ತು ನನ್ನ ಜೊತೆ ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಕಸಿನ್ ಆಗಬೇಕಾಗಿರುವಂತಹ ಭೂಮಿ ನನ್ನ ಜೊತೆ ಇದ್ದಾಳೆ. ಅವಳನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಗೈಸ್, ಶಿ ಇಸ್ ದ ಭೂಮಿ. ಹಾಯ್ ಆಲ್. ಗೈಸ್, ನನಗೆ ಭೂಮಿ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕಡೆಯಿಂದ ಕಸಿನ್ ಆಗಬೇಕು ಅಂತ ಅನ್ಸುತ್ತೆ. ಅವಳಿಗೆ ನಾನು ಅತ್ತೆ ಅಲ್ವಾ ಭೂಮಿ? ಅತ್ತೆ ಆಗಬೇಕು. ನಮ್ಮ ಪರಿಚಯ ಆಗಿ ಎಷ್ಟು ದಿನ ಆಯಿತು? Maybe 1 year or no 10 months. 10 months ಆಯ್ತೇನೋ. ಬಟ್ ಶೀ ಈಸ್ ಅ ಮೋಸ್ಟ್ ಕಂಫರ್ಟಬಲ್ ಝೋನ್ ಶಿ ಕ್ರಿಯೇಟ್ಸ್ ಅಂತ ಅನಿಸುತ್ತೆ ನನಗೆ. ನಂಗೆ ಎಲ್ಲ ವಿಚಾರನೂ ಅವಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಅವಳನ್ನ ನಮ್ಮ ಮನೆಗೆ ಬರಬೇಕು ಅಂತ ಯಾವಾಗಲೂ ಅನಿಸ್ತಿರುತ್ತೆ. ಯಾಕಂದರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂಥರ ಕಾಲೇಜ್ ಡೇಸಲ್ಲಿ ನನಗೆ ನನ್ನ ಫ್ರೆಂಡ್ಸ್ 1-2-3 ಜನ ಫ್ರೆಂಡ್ಸ್ ಇದ್ದರು. ಅವ್ರು ಹೇಗೆ ನನಗೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡ್ತಾಯಿದ್ರು, ಹ್ಯಾಪಿನೆಸ್ನ ಕೊಡ್ತಾಯಿದ್ರು, ಅದೇ ಥರ ಇವಳು ನನಗೆ ಹಾಕ್ಬಿಟ್ಟಿದ್ದಾಳೆ. ಎಸ್ ಫ್ರೆಂಡ್ಸ್, ನನಗೂ ಅಷ್ಟೇ ಇವರು ಪರಿಚಯ ಆಗಿ 10 months ಆಯಿತು ಅಂತ ಅನ್ಕೋತೀನಿ. ನಾವು ಫಸ್ಟ್ ಮೀಟ್ ಮಾಡಿದ್ದು ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋದಾಗ. ಮೇ ಬಿ ನಾವು ಮುತ್ತತ್ತಿಗೆ ಹೋಗಿದ್ವಿ ಅನ್ಸುತ್ತೆ ಅಲ್ವಾ ಅಕ್ಕ? ಅವ್ನು ನನಗೆ ಅಕ್ಕ ಆಗಬೇಕು, ಬಟ್ ನಾನು ಅತ್ತೆ ಆಗಬೇಕು, ಬಟ್ ನಾನು ಅಕ್ಕ ಅಂತ ಕರಿತೀನಿ. ತುಂಬ ದಿನ ಆದಮೇಲೆ ನಾನು ಯಾರ ಜೊತೆನೂ ತುಂಬ ಕ್ಲೋಸ್ ಆಗಿದ್ದೀನಿ ಅಂದರೆ ಅದು ಸೌಮ್ಯ ಅಕ್ಕನ ಜೊತೆ. ನಾನು ಫ್ರೆಂಡ್ಸ್ ಜೊತೆನೂ ಕಾಲೇಜಲ್ಲೂ ಅಷ್ಟೇ, ಕೆಲಸ ಮಾಡಬೇಕಾದ್ರೂ ಅಷ್ಟೇ ಇಷ್ಟೊಂದು ಕ್ಲೋಸ್ ಯಾರ ಜೊತೆನೂ ಆಗಿಲ್ಲ. ನಾನು ಯಾರ ಜೊತೆನಾದರೂ ಒಬ್ಬರ ಜೊತೆ ಏನು ಫಿಲ್ಟರ್ ಇಲ್ಲದೆ ಮಾತಾಡ್ಬೋದು, ನಾನಾಗಿರ್ಬೋದು ಅಂದರೆ ಅದು ಇವ್ರ ಜೊತೆನೇ. ತುಂಬ ಖುಷಿ ಆಗುತ್ತೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇವ್ರ ಜೊತೆ ಮಾತಾಡೋದು. ಇವ್ರ ಮನೆಗೆ 2 times ಹೋಗಿದ್ದೀನಿ. ಲೇಟ್ ನೈಟ್ ಟಾಕ್ಸ್ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಅವರು ನನ್ನ ಟ್ರೀಟ್ ಮಾಡೋ ರೀತಿ, ಅವರು ಮಾತಾಡ್ಸೋ ರೀತಿ ತುಂಬ ಇಷ್ಟ ಆಗುತ್ತೆ. ನಾವಿಬ್ಬರು ಯಾವಾಗ ಕ್ಲೋಸ್ ಆಗಿದ್ದು? ನಾವು ಫಸ್ಟ್ ಮೀಟ್ ಮಾಡಿದ್ದು ಅದೇ ಮುತ್ತತ್ತಿಗೆ ಹೋದಾಗ. ನಂಗೆ ಆವಾಗಲೇ ನಿಮ್ಮನ್ನ ನೋಡಿದ್ರೆ ಓಕೆ ಇವರು ಜೆನ್ಯೂನ್ ಪರ್ಸನ್ ಅಂತ ಅನಿಸ್ತು. ಕೇಳಿಸಲ್ವಾ? ಓಕೆ ಅಂದರೆ ಇವ್ರ ಜೊತೆ ನನ್ಗೆ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂತ ಅನಿಸುತ್ತೆ. ಟು ಬಿ ಫ್ರ್ಯಾಂಕ್, ನಾನು ಯಾರ ಜೊತೆನೂ ಅಷ್ಟೊಂದು ಮಾತಾಡಲ್ಲ. ಅವ್ರು ನನಗೆ ಹಾಯ್ ಅಂದರೆ ನಾನು ಹಾಯ್ ಅಂತೀನಿ, ಬಾಯ್ ಅಂದರೆ ಬಾಯ್ ಅಂತೀನಿ. ಆಮೇಲೆ ನಾನೇ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಜೊತೆ ಕ್ಲೋಸ್ ಆಗಬೇಕು ಅಂತ ನಂಗೆ ಇದುವರೆಗೂ ಯಾರ ಜೊತೆನೂ ಒಬ್ಬರ ಜೊತೆನೂ ಅನಿಸಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಜೊತೆ ಅನಿಸಿರೋದು. ಆಮೇಲೆ ನಿಮ್ಮನ್ನ ನೋಡಿದ ತಕ್ಷಣ ನಂಗೆ ಅನಿಸ್ತು ಓಕೆ ನಾನು ಇವ್ರ ಜೊತೆ ಕ್ಲೋಸ್ ಆಗ್ಬೋದು, ಮಾತಾಡ್ಬೋದು ಅಂತ. ಓಕೆ ಅದು ಅಷ್ಟೇ. ಆಮೇಲೆ ಸೆಕೆಂಡ್ ಟೈಮ್ ಮೀಟ್ ಮಾಡಿದ್ದು ನ್ಯೂ ಇಯರ್ ದಿನ ಅಂತ ಅನಿಸುತ್ತೆ. ನೀವು ಇವ್ರ ಮನೆಗೆ ಬಂದಿದ್ದೆ ಅಲ್ವಾ, ಚಂದ್ರಮಾಮ ಅವ್ರ ಮನೆಗೆ. ನೀವು ಆ್ಯಕ್ಚುಲಿ ನಾನು ನ್ಯೂ ಇಯರ್ ಪಾರ್ಟಿಗೆ ಬಂದಿದ್ದೆ, ನೀವು ಬರ್ತೀರಾ ಅಂತ. ಆಮೇಲೆ ನೀವು ಬರಲ್ಲ ಅಂತ ಅಂದ್ರಲ್ಲ, ನಿಮ್ಮ ತಂಗಿ ಮನೆಗೆ ಹೋಗಿದ್ರಿ, ಪಾಪು ಆಗುತ್ತೆ ಅಂತ. ಸೊ ಅದೇ ಅವಾಗ ನೀವು ಬರಲ್ಲ ಅಂತ ಕೇಳಿ ನಂಗೆ ತುಂಬ ಬೇಜಾರಾಯಿತು. ಆಮೇಲೆ ನೀವು ಕಾಲ್ ಮಾಡಿದಾಗ ಬರ್ತೀನಿ ಅಂದಲ್ಲ, ಓಕೆ ಖುಷಿ ಆಯಿತು. ಆಮೇಲೆ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಾವು ನೈಟ್ ಎಲ್ಲರೂ ಕಸಿನ್ಸ್ ಹೋಗಿ ಮೇಲೆ ಮಲ್ಕೊಂಡ್ರಿ. ಆ್ಯಕ್ಚುಲಿ ಫ್ರೆಂಡ್ಸ್ ಏನಾಯ್ತಂದರೆ, ನಾವು ಮುತ್ತತ್ತಿಲಿ ಫಸ್ಟ್ ಮೀಟ್ ಮಾಡಿದ್ದು ಹ್ಯಾಸ್ ಭೂಮಿ ಸೈಡ್. ಆವಾಗ ನಾವು ಮುತ್ತತ್ತಿಲಿ ಏನಷ್ಟು ಕ್ಲೋಸ್ ಆಗಿಲ್ಲ. ಆ ಮುತ್ತತ್ತಿ ಇವೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ಬರ್ತಾ ಇರಬೇಕಾದ್ರೆ ಬಸ್ಸಲ್ಲಿ ಜೊತೆ ಕೂತ್ಕೊಂಡ್ವಿ. ಆಮೇಲೆ ನೆನಪಿದ್ಯಾ ನನಗೆ ನಂದು ವಾಟ್ಸಪ್ ವಾಲ್ಪೇಪರಲ್ಲಿ ಶಾರುಖ್ ಖಾನ್ ಇತ್ತು. ನನಗೂ ಶಾರುಖ್ ಖಾನ್ ಇಷ್ಟ ಅಂತ ಕೆಲವೊಂದು ಲೈಕ್ಸ್ ಬಗ್ಗೆ, ಭೂಮಿ ನಿಂಗೆ ಶಾರುಖ್ ಖಾನ್ ಇಷ್ಟನಾ, ನನಗೂ ಇಷ್ಟ ಅನ್ನೋ ಥರ. ಸೊ ಈ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಲೈಕ್ಸ್ ಎಲ್ಲ ಮ್ಯಾಚ್ ಆಗ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ಅದಷ್ಟೇ, ಶಿ ಈಸ್ ಗುಡ್ ಅಲ್ವಾ, ನಂಗೆ ಮ್ಯಾಚ್ ಆಗ್ತಾಳೆ ಅಂತ ಅನ್ನಿಸ್ತು. ಅದಾದಮೇಲೆ ನ್ಯೂ ಇಯರ್ ಫ್ಯಾಮಿಲಿಯಲ್ಲೆಲ್ಲ ಎಲ್ಲರೂ ಸೇರಿಕೊಂಡು ನ್ಯೂ ಇಯರ್ನ ಆರ್ಗನೈಸ್ ಮಾಡಿದರು. ಆವಾಗ ಆ್ಯಕ್ಚುಲಿ ನಾನು ಹೋಗಬೇಕಾಗಿತ್ತು. ಡ್ಯೂ ಟು ಸಮ್ ರೀಸನ್ ನನ್ನ ತಂಗಿಗೆ ಡೆಲಿವರಿ ಟೈಮ್ ಇತ್ತು. ಸೊ ಹಾಗಾಗಿ ನಾನು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ. ಆ ಟೈಮು ಫಸ್ಟ್ ದಿನವೇ ಡೆಲಿವರಿಗೆ ಡೇಟ್ ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ. ಆವಾಗ ಭೂಮಿ ಅಕ್ಕ ನೀವು ಬರಲ್ವಾ, ನನಗೆ ನೀವು ಬರ್ತಿದ್ದೀರಾ ಅಂತಲೇ ನಾನು ಬರ್ತಿದ್ದೀನಿ ಅಂತ ಅಂದ್ಲು. ಆಮೇಲೆ ಫ್ಯಾಮಿಲಿಯವರೆಲ್ಲ ಕಾಲ್ ಮಾಡಿದ್ರು. ಸರಿ ಅಂತ ಅಂದ್ಬಿಟ್ಟು ಹೇಗಿದ್ರು ಡೆಲಿವರಿ ಟೈಮ್ ನಾಳೆ ಕೊಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಾನು ಸಂಜೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೈಟಲ್ಲೇ ಹೊರಟ್ಬಿಡೋಣ ಅಂತ ಅಂದ್ಕೊಂಡು ಬಂದೆ. ಅವತ್ತು ಅಲ್ಲಿ ಏನು ಗೇಮ್ಸ್ ಎಲ್ಲ ಏನು ಆರ್ಗನೈಸ್ ಮಾಡಿದ್ವಿ ಅದೆಲ್ಲ ಜೊತೆಗೆ ಹಾಡಿಕೊಂಡು
ಸ್ಪೆಷಲಿ ನಾವು ಕ್ಲೋಸ್ ಆಗೋಕ್ಕೆ ಏನು ನೈಟ್ ಮೋರ್ ದ್ಯಾನ್ ದ ಗೇಮ್ ವಿ ಪ್ಲೇ ಟುಗೆದರ್. ಜಾಸ್ತಿ ನಾವು ಕ್ಲೋಸ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ನೈಟ್. ಅಲ್ಲಿ ನೈಟ್ ನಾವು ಜೊತೆಲೇ ಮಲ್ಕೊಂಡಿದ್ವಿ ಒಂದು ಅಪ್ ಟು 4 o'clock ತನಕ ಅನ್ಸುತ್ತೆ. ಮೇ ಬಿ ನಾವು ಮಲ್ಗೆ ಇಲ್ಲ ಮಲ್ಗೆ ಇಲ್ಲ ಅಂದರೆ ಸುಮ್ಮನೆ ಮಲ್ಕೊಳ್ಳೋಣ ಅಂತ ಹೋಗಿದ್ವಿ ಅಷ್ಟೇ, ಬಟ್ ಮಲಗಿಲ್ಲ. ಅಲ್ಲಿ ಮಲ್ಕೊಂಡು ನಾವು ಫುಲ್ಲು ಮಾತಾಡಿದ್ವಿ. ಅಂದರೆ ಅವಳದು ಸ್ಕೂಲ್ ಡೇಸು, ಕಾಲೇಜ್ ಡೇಸು, ನನ್ನ ಸ್ಕೂಲ್ ಡೇಸು, ಕಾಲೇಜ್ ಡೇಸ್ ಎಲ್ಲ ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಇಬ್ರಿಗೂ ಯಾವ ಥರ ಅಂತಂದರೆ ಸೇಮ್ ಟು ಸೇಮ್. ನನ್ನ ಥಿಂಕಿಂಗ್ ಮೇ ಬಿ 99.9% ಇಬ್ರದ್ದು ಸೇಮೇ ಇತ್ತು. ನಾನು ಯಾವ ಥರ ಥಿಂಕ್ ಮಾಡ್ತೀನಿ ಅದೇ ಥರನೇ ಇವಳು. ಆಮೇಲೆ ತುಂಬ ಓವರ್ ಆ್ಯಟಿಟ್ಯೂಡ್ ಎಲ್ಲ ಏನೂ ಇಲ್ಲ, ಒಂಥರ ಕಂಫರ್ಟಬಲ್ ಅಂತ ಅನಿಸ್ಬಿಡ್ತು. ಒಂಥರ ಖುಷಿ ಆಯಿತು. ಎಷ್ಟು ಕಾಲೇಜ್ ಡೇಸ್ ಎಲ್ಲ ಆದಮೇಲೆ ಯಾರು ನಂಗೆ ಅಷ್ಟು ಕಂಫರ್ಟಬಲ್ ಫ್ರೆಂಡ್ಸ್ ಇರಲಿಲ್ಲ. ಈವನ್ ಎಲ್ಲೂ ಅಷ್ಟೇ, ಅಮ್ಮನ ಫ್ಯಾಮಿಲಿ ಕಡೆಯಿಂದನೇ ಎಕ್ಸೆಪ್ಟ್ ನನ್ನ ತಂಗಿ ಫ್ರೆಂಡ್ ಅಂತರ ಆ ಥರ ಯಾರೂ ಇರಲಿಲ್ಲ. ಇವಳು ನನಗೆ ಸಿಕ್ಕಿದ್ಲು. ನನಗೂ ಅಷ್ಟೇ. ಅಂದರೆ ನಂಗೆ ಓಕೆ ಫ್ರೆಂಡ್ಸ್ ಇದ್ದಾರೆ, ಕಾಲೇಜು ಸ್ಕೂಲಲ್ಲಿ ಯಾರೂ ಅಷ್ಟೊಂದು ಕಾಂಟ್ಯಾಕ್ಟಲ್ಲಿಲ್ಲ, ಎಲ್ಲ ಬರೀ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಷ್ಟೇ. ಅದೇ ಯಾರ ಜೊತೆನಾದ್ರು ತುಂಬ ಕ್ಲೋಸ್ ಆದೆ ಅಂದರೆ ಅದು ಇವ್ರ ಜೊತೆನೇ. ಆಮೇಲೆ ನಾನು ಎಲ್ಲನೂ ಶೇರ್ ಮಾಡ್ತೀನಿ, ಯಾರ ಜೊತೆನೂ ಶೇರ್ ಮಾಡದೇ ಇರೋದೆಲ್ಲ ಇವ್ರ ಜೊತೆ ಶೇರ್ ಮಾಡಿದ್ದೀನಿ. ಒಂಥರ ಒಂದು ಕಂಫರ್ಟೇಬಲ್ ಇರುತ್ತೆ. ಆಮೇಲೆ ನಾನು ಫಿಲ್ಟರ್ ಇಲ್ಲದೆ ಮಾತಾಡ್ತೀನಿ. ಓಕೆ ಇವ್ರ ಮುಂದೆ ನಾನು ಇವ್ರ ಜೊತೆ ಇವನ್ ಇವಳು ಒಬ್ಬರಿಗೆ ಅಲ್ಲ, ನನಗೂ ಅಷ್ಟೇ. ಇವಳ ಜೊತೆ ಇದ್ದರೆ ಯಾವ ಫಿಲ್ಟರು ಬರೋದೇ ಇಲ್ಲ. ಆರಾಮಾಗಿ ನಂಗೆ ಏನಿರುತ್ತೆ ವಿತೌಟ್ ಫಿಲ್ಟರ್ ನಾನು ಮಾತಾಡ್ತೀನಿ. ಆಮೇಲೆ ಇವ್ರ ಜೊತೆ ಇದ್ದರೆ ಆ ಡೇ ತುಂಬ ಲೇಟಾಗಿ ಹೋಗ್ಬೇಕು ಅಂತ ಅನಿಸುತ್ತೆ. ಸೇಮ್ ಇಯರ್. ಆಮೇಲೆ ಬೇರೆ ಏನದ್ರ ಬಗ್ಗೆನೂ ಯೋಚನೆ ಬರಲ್ಲ ನನಗೆ. ಓ ನನ್ಗೆ ಆ ಕೆಲಸ ಇದೆ ಮಾಡಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲ ಆ ಥರ ಏನು ಅನ್ಸಲ್ಲ. ಓಕೆ ಅಷ್ಟೇ ಎಲ್ಲ ಕೆಲಸನೂ ಬೇಗ ಫಿನಿಶ್ ಮಾಡಿಬಿಟ್ಟು ನಾವಿಬ್ರು ಒಟ್ಟಿಗೆ ಕುತ್ಕೊಂಡ್ಬಿಟ್ಟು ನಮ್ಮದೇ ಆದ ಲೋಕದಲ್ಲಿ ಇರಬೇಕು, ಆ ಥರ ಫೀಲ್ ಆಗುತ್ತೆ ನಾವಿಬ್ರು ಸೇರಿದಾಗ. ಆ್ಯಂಡ್ ಇನ್ನೊಂದು ನೆನಪಿದ್ಯಾ, ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದು, ಅದು ಸಕ್ಕದಾಗಿತ್ತು. ಅಲ್ಲೂ ತುಂಬ ಮಾತಾಡಿದ್ವಿ ನಿಮ್ಮ ಫ್ರೆಂಡ್ಸ್. ಮಾದೇಶ್ವರ ಬೆಟ್ಟಕ್ಕೆ ನಾವು ನಡ್ಕೊಂಡು ಹೋಗಿದ್ವಿ. ಅದೇ ಪಾದಯಾತ್ರೆನ, ಪಾದಯಾತ್ರೆ ಅಂತ ಹೇಳ್ತಾರಲ್ಲ, ಅವಾಗಲೂ ಅಷ್ಟೇ. ಅದು ಒಂದು ಗುಡ್ ಮೆಮೊರಿನ ಕ್ರಿಯೇಟ್ ಮಾಡ್ತಾರೆ ನಮ್ಮಿಬ್ಬರಿಗೆ ಅಂತ ಹೇಳ್ಬೋದು. ಹೋಗ್ತಾ ನಡ್ಕೊಂಡು ಹೋಗ್ತಾ ಎಲ್ಲನೂ ಒಟ್ಟಿಗೆ ಶೇರ್ ಮಾಡಿಕೊಂಡು ಅದಾದಮೇಲೆ ನಾವು ತುಂಬಾ ಕ್ಲೋಸ್ ಆಗಿಬಿಟ್ವಿ. ಏನೇ ಇದ್ರೂ ಯಾವುದಾದ್ರೂ ಹಬ್ಬಕ್ಕೆ ಇವಳೇನಾದರೂ ತೊಗೋಬೇಕು ಅಥವಾ ನಾನೇನಾದರೂ ತೊಗೋಬೇಕು ಅಂದರೆ ಇಬ್ಬರು ಶೇರ್ ಮಾಡ್ಕೊಳ್ತೀವಿ. ಏನನ್ನಾದರೂ ಹೀಗೆ ಶೇರ್ ಮಾಡ್ಕೊಳ್ತಾ ಏನಾದರೂ ಈವೆಂಟ್ ಇದ್ದರೆ ಬಾ ಭೂಮಿ ಅಂತ ನಾನು ಕರೆಯೋದು, ಅವಳು ಬನ್ನಿ ನೀವೇ ಅಂತ ಅವಳನ್ನ ನನಗೆ ಕರೆಯೋದು, ಈ ಥರ ಆಗ್ಬಿಟ್ಟಿದ್ದೀವಿ. ಇವಾಗ ನನಗೆ ಯಾರೂ ಇಲ್ವಲ್ಲ ಅನ್ನೋ ಥರ ಫೀಲ್ ಆಗಲ್ಲ. ಈ ಹಸ್ಬೆಂಡ್ ಕಡೆ ಫ್ಯಾಮಿಲಿ ಕಡೆ ಯಾವುದಾದ್ರೂ ಫಂಕ್ಷನ್ ಅಂದರೆ ಭೂಮಿ ಇರ್ತಾಳಲ್ಲ, ನಂಗೆ ಕಂಫರ್ಟಬಲ್ ಇರುತ್ತೆ, ಆ ಥರ ಫೀಲ್ ಆಗುತ್ತೆ. ಹೌದು, ಅಂದರೆ ನಮ್ಮಿಬ್ಬರ ಮಧ್ಯೆ ಏಜ್ ಡಿಫ್ರೆನ್ಸ್ ಇದೆ, ಬಟ್ ನನಗೆ ಅದು ಯಾವತ್ತೂ ಆ ಥರ ಅನಿಸಿಲ್ಲ. ಓಕೆ ಇವರು ನನಗಿಂತ ದೊಡ್ಡವರು, ಇವ್ರ ಜೊತೆ ಈ ಥರ ಮಾತಾಡಬೇಕು, ಈ ಥರ ಮಾತಾಡಬಾರ್ದು ಅಂತ ನಂಗೆ ಒಂದು ಸಲನೂ ಇದುವರೆಗೂ ಅನಿಸಿಲ್ಲ. ಏನೇ ಇದ್ದರೂ ಅವರು ಓಪನ್ ಆಗಿ ಹೇಳ್ತಾರೆ, ನನಗೂ ಓಪನ್ ಆಗಿ ಕೇಳ್ತಾರೆ. ಆಮೇಲೆ ನನಗೇನಾದರೂ ಹೇಳ್ಕೋಬೇಕು ಅಂದರೂ ಹೇಳ್ತೀನಿ. ಅವರು ಓಕೆ ಇವಳು ನನಗೆ ಈ ಥರ ಕ್ವೆಶನ್ಸ್ ಕೇಳ್ತಿದ್ದಾಳೆ, ನಾನು ಆನ್ಸರ್ ಮಾಡಬೇಕಾ ಬೇಡವಾ, ಇಲ್ಲ ನಾನು ಅವಳಿಗಿಂತ ದೊಡ್ಡೋಳು, ಸೊ ಈ ಥರ ಎಲ್ಲ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡಬೇಕು, ಆ ಥರ ಎಲ್ಲ ಇದುವರೆಗೂ ನನಗೆ 0.1% ಅನಿಸಿಲ್ಲ. ಸೊ ಅದಕ್ಕೆ ನನಗೆ ಇವರು ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ. ನಮ್ಮ ಭೂಮಿ ಅಂದರೆ ತುಂಬ ಇಷ್ಟ. ಒಂಥರ ನನಗೆ ಕಂಫರ್ಟಬಲ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಮ್ಮ ಭೂಮಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.